ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಪೂರ್ವ ತ್ರಿಶೂಲ್ ನವೀನ್ ಎಲ್ಲರೂ ಹೇಗಿದ್ದೀರಾ? ಅಮ್ಮ ಏನು ಅಡುಗೆ ಮಾಡ್ತಾ ಇದ್ದೀರಾ? ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾಟಿ ಸ್ಟೈಲಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ. ಓ, ನಿಮ್ಮ ಅಮ್ಮವ್ರು ಮಾಡ್ತಿರ್ತಾರನಾ? ನಮ್ಮ ಅಮ್ಮ ಮಾಡ್ತಾ ಇದ್ದಲ್ಲ ಅದು ಮಾಡ್ತಾ ಇದ್ದೀನಿ. ಓಕೆ, ಏನೇನು ಬೇಕು? ಮೊದಲಿಗೆ ಏನು ಮಾಡ್ತಾ ಇದ್ದೀರಾ? ಬೆಂಡೆಕಾಯಿ ಹೆಚ್ಕೊತಾ ಇದ್ದೀನಿ. ಹಾಂ, ಅದನ್ನೊಂದು ಸ್ವಲ್ಪ ಹುರ್ಕೊತೀನಿ, ಹಂಗೆ ಎಣ್ಣೆ ಬಿಡ್ತೀನಿ. ಆಮೇಲೆ ಸ್ವಲ್ಪ ಕಾಯಿ ಟೊಮೊಟೊ ಒಂದು ಈರುಳ್ಳಿ ಹಾಕೊಂಡು ರುಬ್ಕೊತೀನಿ. ಅದನ್ನು ರುಬ್ಕೊಬಿಟ್ಟು ಇದು ಹುರಿದಿರ್ತೀನಲ್ಲ, ಹಾಂ, ಸ್ವಲ್ಪ ಹಂಗೇನೆ ಮಾಡ್ಲಿಕ್ಕೆ ಹಾಂ, ಎಣ್ಣೆ ಏನು ಬಿಡದೆ ಹುರ್ಕೊಳ್ಬೇಕು ಇದನ್ನ. ಆಮೇಲೆ ಈರುಳ್ಳಿ ಎಣ್ಣೆಗೆ ಹಾಕಿ, ಆಮೇಲೆ ಇದನ್ನ ಸ್ವಲ್ಪ ಎಣ್ಣೆಗೆ ಹಾಕಿ ಹುರ್ಕೊಂಡು ಆಮೇಲೆ ಖಾರ ಹಾಕ್ತೀನಿ. ಓಕೆ, ತೋರಿಸಿ ನಮಗೆ ನಿಧಾನಕ್ಕೆ. ಹೌದು, ಆಯ್ತು. ನೋಡಿ, ಇವಾಗ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಏನೂ ಹಾಕೋಬಾರ್ದು, ಹಾಗೇ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ನಿಮಗೆ ಗೊತ್ತಾಗ್ತಿರತ್ತೆ ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಹೇಗಿರತ್ತೆ ಅಂತೇಳಿ. ಈ ಥರ ಮಾಡಿದ್ರೆ ನೀವು ಸ್ವಲ್ಪನೂ ಸಾಂಬಾರಲ್ಲಿ ಲೋಳೆ ಏನೂ ಬರೋದಿಲ್ಲ. ನೋಡಿ, ಇವಾಗ ಒಂದು 5 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ ಬೆಂಡೆಕಾಯಿ ರೆಡಿಯಾಗಿದೆ. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ, ಒಂದಕ್ಕೊಂದು ಬೆಂಡೆಕಾಯಿ ಅಂಟ್ಕೋತಿಲ್ಲ ನೋಡಿ. ಹಿಂಗಿದ್ರೆ ಇವಾಗ ನಾವು ಸಾಂಬಾರು ಮಾಡಿದಾಗ ಅದು ಲೋಳೆ ಥರ ಬರೋದಿಲ್ಲ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೋಬೇಕು ಅಂತ ಹೇಳೋದು. ಬೆಂಡೆಕಾಯಿ ಎಲ್ಲ ಡ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಮಸಾಲೆ ರುಬ್ಕೋತಾ ಇದ್ದೀವಿ. ಮಸಾಲೆಗೆ ಮೊದಲು ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿ ಹಾಕೋತಾ ಇದ್ದೀವಿ. ಮತ್ತು ಒಂದು 3-4 ಹುಳಿ ಟೊಮೊಟೊ ಹಾಕೋತಾ ಇದ್ದೀವಿ. 3-4 ಒಂದು ಹುಳಿ ಟೊಮೊಟೊ, ಅದು ಕೂಡ ಒಂದು ಮೀಡಿಯಮ್ ಸೈಜ್ದೇನೆ. ಮತ್ತು ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀವಿ. ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿ. ಇದಕ್ಕೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋಂತಹ ಬೇಳೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ. ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀವಿ. ಇದು ಹೋಮ್ ಮೇಡ್, ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋದು. ಒಂದು 2 ಸ್ಪೂನಷ್ಟು ನಾವು ಬೇಳೆ ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀವಿ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನ ಹಾಕಾದ್ಮೇಲೆ ನೀರು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಗ್ರೈಂಡ್ ಆದಮೇಲೆ ಒಂದು ಪಾತ್ರೆ ಮಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. 1 ಸ್ಪೂನ್ ಆಯಿಲ್ ಸಾಕಾಗುತ್ತೆ. ಜಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕಷ್ಟಾದರೆ ಸಾಕು. ಮತ್ತು ಅಷ್ಟರಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕಿವುಚ್ಕೋಬೇಕು. ನೀವು ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಜಾಸ್ತಿ ಹುಳಿ ಬೇಕು ನಮಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾವು ಹುಳಿ ಟೊಮೊಟೊನೂ ಹಾಕಿರೋದ್ರಿಂದ ಒಂದು ಸಣ್ಣ ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಹಾಕೋತಾ ಇದ್ದೀವಿ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಹಾಕೋತಿದ್ದೀವಿ. ಇವಾಗ ಈರುಳ್ಳಿ ಹಾಕ್ಕೊಂಡು ಅದನ್ನು ಒಂದು 2 ಮಿನಿಟಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ನ ಜಸ್ಟ್ ಸ್ವಲ್ಪ ಸಾಫ್ಟ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಿದ್ದೀವಿ. ಇದೇನು ಗೋಲ್ಡನ್ ಬ್ರೌನ್ ಆ ಥರ ಎಲ್ಲ ಬರಬೇಕಂತ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇವಾಗ ಏನು ಬೆಂಡೆಕಾಯಿನ ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಲ್ವ, ಆ ಬೆಂಡೆಕಾಯಿನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ಈ ಬೆಂಡೆಕಾಯಿನ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏನು ಜಸ್ಟು ಒಂದು 30 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಆಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ಫ್ರೈ ಆಗಿರೋ ಬೆಂಡೆಕಾಯಿಗೆ ನಾವೇನು ಹುಣಸೆ ಹಣ್ಣನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದ್ರ ನೀರನ್ನ ಹಾಕಬೇಕು. ಈ ಹುಣಸೆ ಹಣ್ಣನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಜಾಸ್ತಿ ಫ್ರೈ ಮಾಡಿಬಿಟ್ರೆ ಬೆಂಡೆಕಾಯಿ ಎಲ್ಲ ಹುಣಸೆ ಹಣ್ಣಿಂದು ಹೀರ್ಕೊಬಿಟ್ಟು ತುಂಬ ಹುಳಿ ಆಗಿಬಿಡುತ್ತೆ. ಅದಕ್ಕೆ ಜಸ್ಟ್ 40 to 1 ಮಿನಿಟ್ ಸೆಕೆಂಡ್ಸ್ ಅಷ್ಟು ಮಾಡಿಕೊಂಡ್ರೆ 1 ಮಿನಿಟಷ್ಟು ಸಾಕು.
ನೋಡಿ ಜಸ್ಟ್ ಒಂದು ಮಿಕ್ಸ್ ಕೊಟ್ಟು ಇವಾಗ ಏನು ನೀವು ರೆಡಿ ಮಾಡ್ಕೊಂಡಿರ್ತೀರ ಮಸಾಲೆನ ರುಬ್ಕೊಂಡು ಆ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಾದಮೇಲೆ ಒಂದು ಸಲ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಒಂದು 10 ಸೆಕೆಂಡ್ಸ್. ಇವಾಗ ನಿಮಗೆ ಎಷ್ಟು ಸಾಂಬಾರು ಬೇಕು, ನಿಮ್ಗೆ ಗ್ರೇವಿ ಥರ ಬೇಕಾ ಸಾಂಬಾರು ಥರ ಬೇಕಾ ನೋಡಿಕೊಂಡು ನಿಮ್ಮ ಕನ್ಸಿಸ್ಟೆನ್ಸಿಗೆ ಬೇಕಾಗಿರೋಷ್ಟು ನೀರನ್ನ ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ನಮಗೆಷ್ಟು ಬೇಕು ಅಷ್ಟು ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ತಿದ್ದೀವಿ. ನೋಡಿ ನಮಗಿಷ್ಟು ಕನ್ಸಿಸ್ಟೆನ್ಸಿ ಸಾಕು. ಸೊ ನಾವು ಇದಕ್ಕನ್ನ ಇವಾಗ ಇದು ಒಂದು ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ಇದು ಒಂದು 10 ಮಿನಿಟ್ಸ್ ಬೆಂದಮೇಲೆ ಒಂದು ಬಂದಮೇಲೆ ಇವಾಗ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮನೆ ನಾವು ಸ್ವಲ್ಪ ಉಪ್ಪು ಕಡಿಮೆನೇ ತಿನ್ನೋದು, ಆದರೆ ಸರಿಯಾಗಿ ತಿನ್ನಿ. ಅದಾದಮೇಲೆ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು, ಯಾಕೆಂದರೆ ಉಪ್ಪೆಲ್ಲ ಹಿಡಿಬೇಕಲ್ವ ಸಾಂಬಾರು. ಒಂದು 10 ಮಿನಿಟ್ಸ್ ನೀವು ಮಾಡ್ಕೊಂಡು ರೆಡಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ನಾಟಿ ಸ್ಟೈಲ್ ಬೆಂಡೆಕಾಯಿ ಸಾಂಬಾರು ರೆಡಿಯಾಗುತ್ತೆ. ನಮ್ಮ ಅತ್ತೆಯವರ ಅಮ್ಮ ಹೇಳ್ಕೊಟ್ಟಿದ್ದು ಈ ಸಾಂಬಾರು. ಇವಾಗ ರುಚಿಯಾದ ಹಳ್ಳಿ ಸ್ಟೈಲ್ ಅಜ್ಜಿ ಮಾಡೋ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಅದೇ ಥರ ಇನ್ನೂ ಹೆಚ್ಚಿನ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.